ಛೇ, ಇವಾಗಿನ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ನಾನು ಮುಂಚೆ ಹೆಂಗಿದ್ನೋ ಹಂಗೆ ಇರಬೇಕಾಗಿತ್ತು. ಥು, ಎಂಥ ಕೆಲಸ ಮಾಡಿಬಿಟ್ಟೆ. ಅಲ್ಲ, ಎಷ್ಟೊಂದು ನಂಬಿಕೆ ದ್ರೋಹ ಮಾಡಿಬಿಟ್ಲು ಚೌಡಿ. ಹಾಂ, ನಾನು ಮಗು ಆಯ್ತಲ್ಲ, ಮಗುಗೊಂದು ಆಸರೆ ಆಗಿರಲಿ ಅಂತ ನಾನು ನಮ್ಮ ಅಪ್ಪನ ಕೇಳಿ ಬಿಡಿಸ್ಕೊಂಬಂದ್ರೆ ಇವತ್ತು ನನ್ನ ಕತ್ತೆ ಕೊಯ್ದುಬಿಟ್ಟು ಹೊಟ್ಟೋದ್ಲಲ್ಲ. ಒಳ್ಳೆತನಕ್ಕೆ ಕಾಲ ಇಲ್ಲ. ಇದಕ್ಕ ಮಲ್ಲೇಶ್ ಇಲ್ಲಿ ಬಂದು ಕೂತ್ಕೊಂಡವನೆ. ಮಲ್ಲೇಶಿ, ಯಾಕಪ್ಪ, ಏನಾಯ್ತಪ್ಪ? ಏನಾಯ್ತು ಅಂತ ಹೇಳಮ್ಮ. ನನ್ನ ಮನ್ಸಿಗೆ ಬೇಜಾರಾಗ್ಬಿಟ್ಟೈತೆ. ಯಾಕಪ್ಪ, ಅಂಥದ್ದು ಏನಾಯ್ತು? ಹಾಂ, ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ಯಾ? ಅಯ್ಯೋ ಪಾಪಿ, ಎಂಥ ಪಾಪಿನಪ್ಪ ಅವಳು. ನೋಡಮ್ಮ, ಎಂಥ ಮೋಸ ಮಾಡಿಬಿಟ್ರು. ಇವಾಗ ನಮ್ಮ ಅತ್ತೆ ತಲೆ ಸುತ್ತಿ ಬಿತ್ತೋಗೋಳೆ. ನೀವೇ ನೋಡಿದ್ರಲ್ಲ. ಅಮ್ಮನ ಮೇಲೆ ದುಡ್ಡು ತಂದು ಸುರಿದ್ರೆ ಇಲ್ಲ ವಾಸನೆ ತೋರಿಸಿದ್ರೆ ಎದ್ದೇಳ್ತಾರೆ ಅಂತ ಹೇಳ್ತಾವಳೆ. ನನ್ನ ಹತ್ರ ದುಡ್ಡಿಲ್ಲ, ನಾನು ಏನು ಮಾಡೋದು ಇವಾಗ? ಹಾಂ, ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನ ಹತ್ರನ ಹೋಗ್ಲಿಕ್ಕೆ ಕೇಳಪ್ಪ. ನಮ್ಮ ಅಮ್ಮನಿಲ್ಲಮ್ಮ, ನಮ್ಮ ಅಪ್ಪನೊಬ್ಬನೇ ಇರೋದು. ಹೌದಾ? ಅವ್ರನ್ನ ಫೋನ್ ಮಾಡಿ ಕೇಳಪ್ಪ. ಇನ್ನೇನು ಮಾಡ್ತೀಯಾ? ಹಾಂ, ಒಂದು ಪ್ರಾಣ ಓದೋದಂದರೆ ಏನೋ ಒಂದು ಮಾಡಬೇಕಲ್ಲ. ನಂಗೆ ಏನು ಮಾಡ್ಬೇಕಂತ ಅದಕ್ಕೆ ತೋರಿಸ್ತಾ ಇಲ್ಲಮ್ಮ. ಇವಾಗಿನ ಕಾಲದಲ್ಲಿ ಯಾರನ್ನೂ ನಂಬಾರ್ದಮ್ಮ, ನಿಜವಾಗ್ಲೂ ನಂಬಬಾರ್ದಪ್ಪ, ನಂಬಬಾರ್ದು. ಮೋಸನಪ್ಪ ಜನ, ಮೋಸ. ನಮ್ಮ ಒಡ ಊಟದವರೇ ನಮಗೆ ಮೋಸ ಮಾಡ್ತಾರಪ್ಪ, ಅಂಥ ಜನ ಅವರಪ್ಪ ಇವಾಗಿನ ಕಾಲದಾಗೆ. ಮೋಸ ಮೋಸ ಮೋಸ, ಯಾರನ್ನೂ ನಂಬಕೂಡ್ದಪ್ಪ. ನಾನು ಯಾವಾಗೋ ಅರ್ಥಕೊಂಬಿಟ್ಟೆ, 20 ವರ್ಷದಿಂದನೇ ಅರ್ಥಕೊಂಬಿಟ್ಟೆ. ಮೋಸ ಜನ. ಯಾಕಮ್ಮ ಹಂಗೆ ಹೇಳ್ತಾ ಇದ್ದೀರಾ? ನಾವು ನಮ್ಮ ಅಪ್ಪನು ನಮ್ಮ ಅಮ್ಮನ ಕೈ ಇಬ್ಬರು ಮಕ್ಕಳಪ್ಪ. ನಮ್ಮ ಅಪ್ಪನು ನಮ್ಮ ಅಮ್ಮನ ಹಿಂಗೆ ಆ ಕಾಲದಾಗ ಕಾಲ್ರ ಅದು ಇದು ಬಂದು ಅದಕ್ಕೆ ಸರಿಯಾದ ಮಾತ್ರೆ ಇಂಜೆಕ್ಷನ್ ಇಲ್ದಿರ ಹೋಗ್ಬಿಟ್ರು. ನಂಗೆ ಒಬ್ಬ ತಮ್ಮನಿದ್ನು. ತಮ್ಮನಿದ್ರೆ ಅವನ್ನ ಸಾಕೊಂಡು ನಾನು ಕೂಲಿ ನಾಲಿ ಮಾಡ್ಕೊಂಡು ಇದ್ದೆ. ಆಮೇಲೆ ಹಿಂಗೆ ನಮ್ಮೂರಾಗ್ನವರು ರೋಷ್ಟು ಪೆದ್ನು ನನ್ನ ಮದುವೆ ಆದವನು. ಪೆದ್ನಾದರೆ ಅವ್ರ ಅಪ್ಪನೂ ಅವ್ರ ಅಮ್ಮನಿದ್ರು, ಇವನು ಒಬ್ಬನೇ ಮಗನು. ಎಲ್ಲರೂ ಸೇರಿ ಅವನ್ಕ ನನ್ನ ಕೊಟ್ಟು ಮದುವೆ ಮಾಡಿದ್ರು. ನನ್ನ ತಮ್ಮನೂ ಬಂದು ನಮ್ಮ ಜೊತೆಗೆ ಇದ್ನು. ಇವನು ಈ ಅದೇನೋ ಈ ಕೊಲೆಗಳು ಮಾಡೋದು, ಕಳ್ತನ ಮಾಡೋದು, ಬೆದರಿಸೋದು ಅದೆಲ್ಲ ಕಲ್ಕೊಂಬಿಟ್ಟವನೆ. ಕಲ್ಕೊಂಬಿಟ್ಟು ನಮ್ಮ ಯಜಮಾನ ಹತ್ರ ಹೋಗಿ ಆಸ್ತಿಗೆಲ್ಲ ಸೈನಿಗಳು ಹಾಕ್ಸ್ಕೊಂಡು ನಮ್ಮ ಆಸ್ತಿ ಎಲ್ಲ ಅವನ ಹೆಸ್ರಿಗೆ ಬಾಡ್ಕೊಂಬಿಟ್ಟ. ನಮ್ಮನ್ನು ಒಂದು ದಿವಸ ಮನೆಯಿಂದ ಆಚೆ ಹಾಕ್ಬಿಟ್ಟ. ನನ್ನ ಮಗನಿಗೆ ನಾವು ಅವಾಗ ಬಂದಾಗ 5 ವರ್ಷ. ಅವನ ನಮ್ಮಂಗೆ ಕಷ್ಟ ಬೀಳೋದು ಬೇಡ ಅಂತನ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ರಿ. ನನ್ನ ಮಗನ ಅವನು ಇಲ್ಲೋ ಏನೋ ಹೇಳೋರೇ ಇಲ್ಲಪ್ಪ. ನನ್ನ ಕೂಡ ಹುಟ್ಟಿದ ನನ್ನ ತಮ್ಮನೇ ನನಗೆ ಮೋಸ ಮಾಡ್ಬಿಟ್ನಪ್ಪ. ನೀನು ಬೇರೆಯವ್ರ ಬಗ್ಗೆ ಹೇಳ್ತಾ ಇದೆಯಲ್ಲ. ಹಾಂ, ನಿಮ್ಮ ಜೊತೆ ಹುಟ್ಟಿದ ತಮ್ಮನೇ ನಿಮ್ಗೆ ಮೋಸ ಮಾಡ್ಬಿಟ್ನಾ? ಅವನಪ್ಪ ನಮ್ಮ ಯಜಮಾನ್ಗೆ ಏನು ತಿಳಿತಾ ಇರಲಿಲ್ಲ. ಆಸ್ತಿ ಎಲ್ಲ ಬರ್ಸ್ಕೊಂಬಿಟ್ಟು ಸೈನ್ ಹಾಕ್ಸ್ಕೊಂಬಿಟ್ಟು ಮೋಸ ಮಾಡಿಬಿಟ್ಟು ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟ. ಇವಾಗ ನಿಮ್ಮ ಯಜಮಾನ್ರು ಇಲ್ಲಮ್ಮ? ಹೋಗ್ಬಿಟ್ಟಪ್ಪ. 2 ವರ್ಷ ಆಯಿತು. 2 ವರ್ಷ ಆಯಿತು. ಈ ಕಡೆಗೆ ವಲಸೆ ಬಂದುಬಿಟ್ರೆ ನಾವು ಸುಮ್ಮನೆ ಅಲ್ಲೇ ಎಲ್ಲ ನಿದ್ರೆ ತೊಂದರೆ ಕೊಡ್ತಾನೆ ಅಂತ ಹೋಗ್ಬಿಟ್ರು. ಅಲ್ಲೆಲ್ಲೋ ಕಾಡಾಗ ಒಂದು ಗುಡ್ಸ್ಲು ಹಾಕೊಂಡಿದ್ರಿ. ಅಲ್ಲ, ನೀವು ನಿಮ್ಮ ಮಗುನ ಕರ್ಕೊಂಬರ್ಬೋದಾಗಿತ್ತಲ್ಲ. ಹಾಂ, ಯಾಕೆ ಬಿಟ್ಟು ಬಂದ್ರಿ? ನನ್ನ ತಮ್ಮನ್ಕ ನನ್ನ ಮಗನಂದ್ರೆ ಬೆಲೆ ಇಷ್ಟ ಇತ್ತಪ್ಪ. ಬೆಲೆ ಇಷ್ಟ ಇತ್ತು. ಅವನ್ಕ ನಾವೇ ನಿಂತು ಮದುವೆ ಮಾಡಿದ್ವಿ. 3 ಜನ ಮಕ್ಕಳಾದ್ರು. ಯಾಕಂತಂದರೆ ನಾವೇ ಮುಂದೆ ನಿಂತು ಮದುವೆ ಮಾಡಿದ್ದು. ನಮಗೆ ಇಷ್ಟು ದಿನ ಆದರೂ ಮಕ್ಕಳೇ ಆಗಿಲ್ಲ. ಅದಕ್ಕೆ ನಾನು ಹೆಂಗೂ ನನ್ನ ತಮ್ಮನೆಲ್ಲ ಬೇರೆಯವರೇ ಯಾಕೆ ತಿನ್ನೋದು, ನನ್ನ ತಮ್ಮನಿಗೆ ಮದುವೆ ಮಾಡೋಣ, ಅವನು ಇಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಮದುವೆ ಮಾಡಿದ್ವಿ. ಅವನಿಗೆ 3 ಜನ ಮಕ್ಕಳಾದರು. ಆವಾಗ ನಾನು ಬಸ್ರಿ ಆದೆ. ಬಸ್ರಿ ಆದರೆ ನನಗೆ ಮಗನ ಹುಟ್ಟಿದ್ನು. ಒಂದು 5 ವರ್ಷ ಹಂಗೋ ಹಿಂಗೋ ತೂಗುದಪ್ಪ ನನ್ನ ಮಗನ. 5 ವರ್ಷದ ಮಗು ಆಗೋವರ್ಕೂನ. ಆಮೇಲೆ ಆಗಿಲ್ಲ ನಮ್ಮ ಕೈಲಿ. ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ನು. ನನ್ನ ಗಂಡಕ್ಕೆ ಏನು ತಿಳಿಯಲ್ಲ, ಅಮಾಯಕನು. ನಂಗೆ ಅದು ನೋಡಿ 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 ಬೇಜಾರಾಗಿ ಈ ಆಸ್ತಿ ಬೇಡ, ಐಶ್ವರ್ಯ ಬೇಡ, ಏನು ಬೇಡ ಅಂತ ಮಗುನ ಬಿಟ್ಬಿಟ್ಟು ನನ್ನ ಗಂಡನ ಕರ್ಕೊಂಡು ನಾನು ಹೊರಟು ಬಂದುಬಿಟ್ಟೆ. ನನ್ನ ಮಗನ ಬದುಕವನು ಸತ್ತವನು, ಏನು ಮಾಡ್ತಾವನು ಏನು ಹೇಳೋರೇ ಇಲ್ಲ. ಅಲ್ಲಮ್ಮ, ಇವಾಗ ಹೋಗ್ಬೋದಲ್ಲ ನೀವು? ಒಂದು ವೇಳೆ ನಿಮ್ಮ ಮಗನ ದೊಡ್ಡವನಾಗಿರ್ಬೋದು. ಹಾಂ, ಏನೋ ಹೋಗೋ ಮನಸ್ಸಿಲ್ಲಪ್ಪ. ಇದ್ರೆ ಅಮ್ಮಮ್ಮ ಇನ್ನೊಂದು 2 ವರ್ಷ ಐತಾನ? ಹಾಂ, ಸುಮ್ಮನೆ ಹೋಗಿ ಈ ವಯಸ್ಸಿನಾಗೆ ಅವ್ರ ಕೈಲಿ ಚುಚ್ಚಿ ಮಾತಾಡ್ಸ್ಕೊಳೋದು, ಒಂದೇಟು ಒರೆಸ್ಕೊಳೋದು ಯಾಕೆ ಬೇಕು? ಹೆಂಗೂ ಇಲ್ಲೇ ಆರಾಮಾಗಿದ್ದೀನಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದ್ನಪ್ಪ. ಹೋಗಿಲ್ಲ ನಾನು.
ನನಗೆ ಯಾರೋ ಹೇಳಿದ್ದು ನನ್ನ ಮಗನವನಂತೆ, ನನ್ನ ಮಗನಿಗೆ ಮದುವೆನೂ ಆಗೈತಂತೆ ಅಂತ ಹೇಳ್ತಾವ್ರೆ. ನಾನು ಪ್ರಯತ್ನ ಪಡಲ್ಲಪ್ಪ. ಆ ಭಗವಂತನ ಅವ್ರನ್ನ ಇಲ್ಲಿ ಕರೆಸಿದ್ರೆ ಈ ಎರಡು ಕಣ್ಣಾಗ ನೋಡಿ ಕಣ್ ತುಂಬ್ಕೊತೀನಿ, ಇಲ್ಲಾಂದ್ರೆ ಹಂಗೆ ಪ್ರಾಣ ಬಿಟ್ಬಿಡ್ತೀನಿ. ನನಗೆ ಏನಕ್ಕೆ ಬೇಕಪ್ಪ ಈ ವಯಸ್ಸಿನಾಗೆ? ಹಾಂ, ಹಂಗಾದ್ರೆ ನಿಮ್ಮ ಮಗನವನೇ? ಹ್ಞೂ ಅವನಂತಪ್ಪ, ಮದುವೆನೂ ಆಗೋನಂತೆ. ಅದಕ್ಕೆ ಹೇಳಿದಪ್ಪ, ಯಾರನ್ನೂ ನಂಬ್ಕೊಡ್ದಪ್ಪ. ಇವಾಗಿನ ಕಾಲದಾಗೆ ನಮ್ಮ ಎಚ್ಚರಿಕೆ ಒಳಗೆ ನಾವಿರಬೇಕು. ಯಾರನ್ನೂ ನಂಬ್ಕೊಡ್ತು ಮೋಸ ಮಾಡಿಬಿಟ್ಟಮ್ಮ, ಮೋಸ ಮಾಡಿಬಿಟ್ರು. ನಮ್ಮಪ್ಪನ ಫೋನ್ ಮಾಡಿ ದುಡ್ಡು ಕೇಳಪ್ಪ. ಮುಂದೆ ದುಡ್ಡು ನೋಡ್ರೆ ಎದ್ದೇಳ್ತಾಳೇನೋ. ಹಂಗೆ ಮಾಡ್ತೀನಿ, ಫೋನ್ ಮಾಡ್ತೀನಿ. ಹಲೋ, ಹೇಳೋ ಮಲೇಶಿ, ಬರ್ತಾ ಇದ್ದೀನಾ? ಇಲ್ಲಪ್ಪ. ಯಾಕೋ? ಅಪ್ಪ, ನಾನೊಂದು ತಪ್ಪು ಮಾಡಿಬಿಟ್ಟಿರ್ತೀನಪ್ಪ, ನನ್ನನ್ನು ಕ್ಷಮಿಸ್ಬಿಡಪ್ಪ ನೀನು. ಯಾಕೋ, ಏನಾಯ್ತು? ನೀನು ಕ್ಷಮಿಸ್ತೀನಿ ಅಂತ ಹೇಳಿದ್ರೆ ನಾನು ಹೇಳ್ತೀನಪ್ಪ. ಹ್ಞೂ ಹೇಳಪ್ಪ, ನಿನ್ನ ಹತ್ರ ನನಗೆ ಜಾಸ್ತಿ ಹೇಳೋಕ್ಕೆ ಮನಸ್ಸಿಲ್ಲ. ಅದೇನಾಯ್ತು ಅಂತ ಹೇಳು. ಅಪ್ಪ, ನಾನು ಆ ದೊಡ್ಡ ಚೌಡಮ್ಮನ್ನ ಕರ್ಕೊಂಬಂದ್ಬಿಟ್ಟು ಅದೇ ಸ್ನೇಹ ಅವ್ರ ಅಕ್ಕನವ್ರ ಮನೆಗೆ ಹೋದೆ ನಾನು. ಈ ಅಮ್ಮನ ಆ ಮಗುನ ಕರ್ಕೊಂಡು ಕಾರೊಳಗೆ ಆ ಬ್ಯಾಗ್ ಇಕ್ಕಿದ್ದೆ. ಮಗುನ ಕರ್ಕೊಂಡು ಆ ಬ್ಯಾಗ್ ಎತ್ಕೊಂಡು ಓಡೋಗ್ಬಿಟ್ಟವಳಪ್ಪ. ಏ ಬದ್ಮಾಶ್ ನನ್ನ ಮಗನೇ, ಏ ಬದ್ಮಾಶ್, ಏನು ಮಾಡ್ಬೇಕಂತ ಹೇಳು, ಏನು ಮಾಡ್ಬೇಕಂತ ಹೇಳು. ನನ್ನ ಎದುರುಗಡೆ ಇವಾಗ ಇತ್ತಿದ್ರೆ ನಿನ್ನ 4 ಪೀಸ್ ಮಾಡಿಬಿಡ್ತೈತೆ. ಪೀಸ್ ಮಾಡಿ ನಾನು ನಾಯಿಗೆ ಹಾಕ್ತೈತೆ. ಲೋಫರ್ ನನ್ನ ತಕೊಂಬಂದು ಮಾನ ಮರ್ಯಾದೆ ಆಯ್ತಾ ನನಕ? ಆಯ್ತಾ ನಿಕ್ಕ ಮಾನ ಮರ್ಯಾದೆ? ನಾನು ಏನು ಕೇಳಿ ಕಟ್ಟಾಕಿದ್ದಿದ್ದವಳ? ಅಲ್ಲ, ನಿನ್ನೆ ಯಾಮಾರ್ಸಿ ಅವಳು ಬ್ಯಾಗ್ ಎತ್ಕೊಂಡು ಹೋಗೋಳು ಅಂತಂದರೆ ಇನ್ನೆಂಥ ಕ್ರಿಮಿನಲ್ ಇರಬೇಕು ಅವಳು? ಹಾಂ, ಹಿಂಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲಪ್ಪ. ದೇವ್ರಣೆಗೂ ಯಾಮಾರಿಸ್ಬಿಟ್ಲಲ್ಲಪ್ಪ, ನನ್ನನ್ನು ಯಾಮಾರಿಸ್ಬಿಟ್ಲು. ಏನು ಮಾಡ್ಬೇಕಂತ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲಪ್ಪ. ಮುಚ್ಚು ಬಾಯಿ, ಅದೇನು ಮಾಡ್ತೀಯೋ ಮಾಡು, ನನಗಂತೂ ಗೊತ್ತಿಲ್ಲ. ಅಪ್ಪ ಹಂಗೆ ಅನ್ಬೇಡಪ್ಪ, ಒಂದೇ ಒಂದು ಸತಿ ಸಹಾಯ ಮಾಡಿಬಿಡಪ್ಪ. ನನಕ ಒಂದು 5 ಲಕ್ಷ ಆದರೂ ದುಡ್ಡು ಕೊಡಪ್ಪ. ಅಪ್ಪ, ಒಂದು 5 ಲಕ್ಷ ದುಡ್ಡು ಕೊಡಪ್ಪ ನೀನು. ನಾನು ನಿಂಗೆ ಬಿರಿಯಾನಿ ಸಂಪಾದನೆ ಮಾಡಿ ಕೊಟ್ಬಿಡ್ತೀನಪ್ಪ, ನೀನು ಕೊಟ್ಟಿರೋ ದುಡ್ಡೆಲ್ಲನೂ. ಇಲ್ಲ ಅಂತ ಮಾತ್ರ ಅನ್ಬೇಡಪ್ಪ. ಅಲ್ಲ, 15 ಲಕ್ಷ ದುಡ್ಡು, 5 ಲಕ್ಷ ಒಡವೆ ಅನ್ಯಾಯವಾಗಿ ಹೋಯ್ತಲ್ಲೋ. ತಿಂದಂಗಿಲ್ಲ, ಉಣ್ಣಂಗಿಲ್ಲ. ಹಾಂ, ಲೆಕ್ಕನೇ ಇಲ್ಲೇನೋ ನಿಂಕ? ನಂಬಿಕೆ ದ್ರೋಹ ಅಪ್ಪ, ನಂಬಿಕೆ ದ್ರೋಹ. ಅಪ್ಪ, ಒಂದು 5 ಲಕ್ಷ ದುಡ್ಡು ಕೊಡಪ್ಪ, 5 ಲಕ್ಷ ದುಡ್ಡು ಕೊಡಪ್ಪ. ನಾನು ಇನ್ಯಾವತ್ತೂ ನಿನ್ನ ಹತ್ರ ದುಡ್ಡು ಕೇಳಲ್ಲಪ್ಪ. ಈ ಒಂದೇ ಒಂದು ಸತಿ ನನಗೆ ಸಹಾಯ ಮಾಡಿಬಿಡಪ್ಪ. ನೋಡ, 5 ಪೈಸೆ ಇಲ್ಲ ನನ್ನ ಹತ್ರ. 5 ಲಕ್ಷಕ್ಕೆ ಹೋದೆ ನೀನು. ನನ್ನ ಹತ್ರ ಯಾವ ದುಡ್ಡೂ ಇಲ್ಲ. ನನ್ನನ್ನು ಕೇಳಬೇಡ ನೀನು ದುಡ್ಡು ಕೊಡು ಅಂತ. ನೀನು ತಾನೇ ತಪ್ಪು ಮಾಡಿರೋನೋ, ನೀನೇ ಅನ್ಬೋಗ್ಸು. ಹಂಗೆ ಅನ್ಬೇಡಪ್ಪ, ನಂಗೆ ನೀನು ಬಿಟ್ಟರೆ ಇನ್ಯಾರವ್ರಪ್ಪ? ಮುಚ್ಚು ಬಾಯಿ, ನಂಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನನ್ನು ಏನು ಮಾಡಬೇಕು ಅಂತ ನಂಗೆ ತಿಳಿತಾ ಇಲ್ಲ. ಎದುರುಗಡೆ ಇದ್ದಿದ್ರೆ ಅವಾಗಿತ್ತು ನಿಂಕ. ಅಪ್ಪ, ಈ ಒಂದೇ ಒಂದು ಸತಿ ಸಹಾಯ ಮಾಡಿಬಿಡಪ್ಪ ನಂಕ. ನನ್ನ ಹತ್ರ 5 ಪೈಸಾ ಇಲ್ಲ. ಇಕ್ಕು ಫೋನ್ ಇಕ್ಕೋ. ಅಪ್ಪ ಏನಂತಪ್ಪ? ಅಪ್ಪ, ಇಲ್ಲಮ್ಮ ಕೊಡಲ್ಲ ಅಂದ್ಬಿಟ್ಟ ನಮ್ಮಪ್ಪನು. ಎಂಥ ಕೆಲಸ ಆಗೋಯ್ತಪ್ಪ, ಎಂತೆಂಥ ಜನ ಅವರೇ ನೋಡಪ್ಪ. ಮುಂದುವರಿಯುವುದು.